ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರನೇ. ಅದು ಏನಪ್ಪ ಶಾಪಿಂಗು ಅಂದರೆ, ಏನೋ ಸ್ಮಾರ್ಟ್ ಪಾಯಿಂಟಲ್ಲಿ ಆಫರ್ ಇದೆ, ಅದು ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟಿದ್ದೆ ಹೇಳ್ತಾಯಿದ್ರು. ಬಂದು ನಮ್ಮ ಪರಿಚಯದವರೊಬ್ಬರು ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ ಫ್ರೆಂಡ್ಸ್. ಈ ಸ್ಮಾರ್ಟ್ ಪಾಯಿಂಟಲ್ಲಿ ಅದೇ ಏನೇನು ಆಫರ್ ಇದೆ, ಏನೇನು ಇರ್ಬೋದು ಅಂತ ನೋಡೋಣ. ನಮ್ಮ ಮನೆಗೆ ಸ್ವಲ್ಪ ಬೇಕಾಗಿತ್ತು ಐಟಮ್ಸು. ಹೆಂಗಿದ್ರು ನಾವು ಡಿ ಮಾರ್ಟ್ಗೆ ಹೋಗ್ತಾಯಿದ್ವಿ, ಯಾಕೆ ಇಲ್ಲೇ ಹತ್ರನೇ ಸಿಕ್ಕಿದ್ರೆ ತೊಗೊಬಿಡೋಣ, ಇನ್ನು ಅಲ್ಲಿ ಹೋಗಿ ತರೋದೇನು ಅಂದ್ಬಿಟ್ಟಿದ್ದೆ. ಹೋಗಿದ್ವಿ ಫ್ರೆಂಡ್ಸ್. ನೋಡಿ, ಈ ಥರ ಐಟಮ್ಗಳೆಲ್ಲ ಇತ್ತು. 10%, 20% ಆ ಥರ ಆಫರ್ಸ್ ಇತ್ತು. ಅದರಲ್ಲಿ ನಮ್ಗೆ ಬೇಕಾಗಿರುವಂಥ ಮುಖ್ಯ ಐಟಮ್ಸ್ಗಳನ್ನ ನೋಡ್ಕೊಂಡು ಹೋದ್ವಿ. ಎಣ್ಣೆ ಮತ್ತು ಐಸ್ ಕ್ರೀಮ್ ಐಟಮ್ಗಳ ಮೇಲೇನು, ಅಡುಗೆ ಎಣ್ಣೆ ಮತ್ತು ಐಸ್ ಕ್ರೀಮ್ ಐಟಮ್ಗಳ ಮೇಲೂ ಆಫರ್ ಇಲ್ಲ. ಅದೇನು ರೇಟ್ ಇರುತ್ತೆ ಅದನ್ನೇ. ಇನ್ನು ಬೇರೆ ಬೇರೆದ್ರ ಮೇಲೆ ಆಫರ್ ಇದೆ. ಅದೇ 10%, 20% ಅಂತ ಹೇಳ್ತಿದ್ರು. ನಾವು ಮುಖ್ಯವಾಗಿ ನನ್ನ ತಂಗಿ ಎಣ್ಣೆ ಎಷ್ಟಿದೆ ಕೇಳಿದ್ಲು. ಅದು ಕೇಳಿದ್ದಕ್ಕೆ ಎಣ್ಣೆಗೆಲ್ಲ, ಅಡುಗೆ ಎಣ್ಣೆಗೆಲ್ಲ ಇಲ್ಲ ಆಫರು ಅಂತ ಹೇಳಿದ್ರು. ಇನ್ನು ಬೇರೆ ಬೇರೆದು ಬಿಸ್ಕೆಟ್ಸು ಮತ್ತು ಇನ್ನೊಂದು ಅಗರಬತ್ತಿ, ಅದೇ ಸಾಂಬ್ರಾಣಿ ಬತ್ತಿ ಅವೆಲ್ಲನೂ ಇತ್ತು. ನಾವು ಡಿ ಮಾರ್ಟಲ್ಲಿ ಯಾವ್ದು ತರ್ತಿದ್ವಿ ಆ ಥರದ್ದು ನೋಡಿ ತಗೊಳ್ಳೋಣ ಅಂದ್ಬಿಟ್ಟು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಹುಡ್ಕೊಂಡು ಹೋದ್ವಿ ಏನೇನು ಅಂತ. ಅದರಲ್ಲಿ ನಂಬರ್ 1 ಸೋಪು ನಾವು ಯಾವಾಗಲೂ ರೆಗ್ಯುಲರ್ ತರೋದೇ ಅದು. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ ತರ್ತಾ ಇರ್ತೀವಿ. 4 ಸೋಪ್ ತಗೊಂಡ್ರೆ 1 ಸೋಪ್ ಫ್ರೀ ಇರುತ್ತೆ, ಆ ಥರದ್ದು. ಮತ್ತು ಅದ್ರ ಜೊತೆಗೆ ಪೇಸ್ಟು ಅಷ್ಟೇ, ನಾವು ಡಾಬರ್ ರೆಡ್ ಪೇಸ್ಟ್ ಯೂಸ್ ಮಾಡೋದು. ಅದನ್ನು ಅಷ್ಟೇ ಆಫರ್ ಇರುತ್ತೆ. ಅದನ್ನು ನೋಡಿ ಒಂದು ತೊಗೊಂಡು ಒಂದು ಫ್ರೀ ಇರೋದಂಥದ್ದನ್ನು ನೋಡಿ ತಗೊಂಡ್ವಿ. ಮತ್ತೆ ಆದಮೇಲೆ ಅದೇ ವೀಟು ಮತ್ತು ಇನ್ನೂ ಬೇರೆ ಬೇರೆ ಐಟಮ್ಸ್ಗಳು ನೋಡ್ತಾ ಇದ್ವಿ ಬಿಸ್ಕೆಟಲ್ಲಿ. ಆದರೆ ಡಿ ಮಾರ್ಟಲ್ಲಿ ಇದ್ದಂಗೇನೋ ನಮಗೆ ಅದೇ, ಅಲ್ಲಿ ಆದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ಇಲ್ಲಿ ಆಫರ್ ಅಂತ ಹೇಳಿದ್ರು ಅಷ್ಟೇ. ಇನ್ನು ಒಂದು ತೊಗೊಂಡ್ರೆ ಒಂದು ಫ್ರೀ ಆ ಥರದ್ದೇನು ಇರಲಿಲ್ಲ. ಮಾಮೂಲಿ ಒಂದು ತೊಗೊಂಡ್ರೆ ಇಷ್ಟು ಪರ್ಸೆಂಟ್, 20%, 10% ಫ್ರೀ ಅಂತ ಹೇಳಿದರು. ಹಂಗಾಗಿ ಅದೇ ನೋಡೋಣ ಯಾವುದಾಗುತ್ತೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಾನು ಹೇಳ್ದಾಗೆ ಪೇಸ್ಟು ತೊಗೊಂಡ್ವಿ, ಡಾಬರ್ ರೆಡ್ ಪೇಸ್ಟು. ನಾನು ಯಾವಾಗಲೂ ಅದೇ ಯೂಸ್ ಮಾಡೋದು ನಮ್ಮ ಮನೇಲಿ. ನಂಬರ್ 1 ಸೋಪು, ಪೇಸ್ಟು, ಮತ್ತು ಇನ್ನು ಮಿಕ್ಕಿದ್ದು ಎಲ್ಲ ಸುಮಾರು ಐಟಮ್ ಮನೇಲಿತ್ತು. ಅದೇ ಯಾವ್ದಾರು ಬೇಕಾಗಿರುವಂಥದ್ದನ್ನು ನೋಡಿ ತೊಗೊಂಡ್ವಿ. ಹಂಗೆ ಆಮೇಲೆ ಇದು ವಿಸ್ಪರ್ ತೊಗೊಂಡ್ವಿ. ಯಾಕೋ ಅದು ಜಾಸ್ತಿ ಅನ್ನಿಸ್ತು, ಅದಕ್ಕೆ ಬೇಡ ಅಂತ ಹಾಗೆ ಇಟ್ಬಿಟ್ವಿ. ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಏನು ಆಫರ್ ಏನದ್ರಲ್ಲಿ ಕೊಟ್ಟಿರೋದೇನು ಆಫರ್ ಅಂತ ಅನಿಸಿಲ್ಲ ನಮಗೆ. ಹಂಗಾಗಿ ನೋಡಿಕೊಂಡು ಹಂಗೇ ತೊಗೊಂಡ್ವಿ. ನಾವು ಡಿ ಮಾರ್ಟಲ್ಲಿ ತರೋದಕ್ಕಿಂತ ಇಲ್ಲಿ ಪರವಾಗಿಲ್ಲ ಅಂತ ಅಂದ್ಕೊಂಡ್ವಿ. ಅದ್ರಾಗ ಆಫರ್ ಅಂತ ಹಾಕಿದ್ದಾರೆ. ಅದೇ 5 ರೂಪಾಯಿ, 10 ರೂಪಾಯಿ, 10%, 20% ಅಂದರೆ ನಿಮಗೆ ಗೊತ್ತು ಎಷ್ಟು ಆಫರ್ ಸಿಗ್ಬೋದು ಅಂತ. ಹಾಗಾಗಿ ಅದ್ರಲ್ಲಿ ನೋಡಿ ನಮ್ಗೆ ಏನೇನು ಬೇಕು ಐಟಮ್ಸ್ಗಳನ್ನ ನೋಡಿ ಸೆಲೆಕ್ಟ್ ಮಾಡಿ ತೊಗೊಬಂದ್ವಿ. ನಾನು ನಮ್ಮ ಹುಡುಗಿಗೊಂದು ಮೆಡಿಮಿಕ್ಸ್ ಸೋಪ್ ತಗೋ ಅಂತ ಹೇಳಿದೆ. ಅವಳು ಬೇಡ ಅಂತಿದ್ಲು. ಇರಲಿ ತಗೋ ಅಂತ ಅವಳಿಗೆ ಅದೊಂದು ಕೊಡಿಸ್ದೆ. ಅದು ನೀನು ಸಪ್ರೇಟಾಗಿ ಯೂಸ್ ಮಾಡು ಅಂದ್ಬಿಟ್ಟು. ಇನ್ನು ಮತ್ತೆ ಮಾಮೂಲಿ ಅದು ಕಾಳುಗಳು, ಬೇಳೆ, ತೊಗರಿಬೇಳೆ ತವಿಂದ ಹಿಡಿದು ಎಲ್ಲ ಐಟಮ್ ಇತ್ತು. ಮ್ಯಾಗಿ ಎಲ್ಲ ಇತ್ತು. ಆದರೆ ನಾವು ಯಾವುದು ಅದು ಯೂಸ್ ಮಾಡಲ್ವಲ್ಲ, ಹಂಗಾಗಿ ಅದು ಬೇಡ ಅಂದ್ಬಿಟ್ಟಿದ್ದೆ. ನಮ್ಮ ಹುಡುಗಿ ಅದೇ ವಿಸ್ಪರ್ ನೋಡ್ತಾ ಇದ್ಲು. ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಅದಕ್ಕೆ ಅದು ಬೇಡ ಕಣಪ್ಪ, ಕಾಸ್ಟ್ಲಿ ಅಂದ್ಬಿಟ್ಟು ತಗೊಂಡು ಬಿಲ್ ಹತ್ರ ಹೋದ್ಮೇಲೆ ತೆಗೆದುಬಿಟ್ವಿ ಅದು. ಮತ್ತು ವೀಟ್ ತಗೊಂಡ್ವಿ. ವೀಟ್ ಒಂದಿರಲಿ ಅಂದ್ಬಿಟ್ಟು ಮತ್ತು ಅದು ಸೇವಿಂಗ್ ಮಾಡೋದು ನೋಡಿದ್ವಿ. ಅದು ಒಂದು ಸಿಂಗಲ್ ಇರಲಿಲ್ಲ, 5 ತೊಗೊಳ್ಬೇಕು ಅಂದರು. ಅಯ್ಯೋ ಬೇಡ, ಸಿಂಗಲ್ ಆಗಿದ್ದರೆ ಒಂದು ತೊಗೋಬೋದಾಗಿತ್ತು, ಸುಮ್ಮನೆ ಏನಕ್ಕೆ ಅಷ್ಟೊಂದು ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ವಿ ಬೇಡ ಅಂತ. ಇನ್ನು ನಮಗೆ ಯೂಸ್ ಮಾಡುವಂಥ ಶಾಂಪು ಅದು ಯಾವುದು ಕಾಣಲಿಲ್ಲ. ಹಾಗಾಗಿ ಇದೊಂದು ನನ್ನ ಮಗಳಿಗೆ ಕೊಡಿಸ್ದೆ, ಅದು ಮೆಡಿಮಿಕ್ಸ್ ಸೋಪು. ಮತ್ತು ಇಲ್ಲಿ ಕರ್ಪೂರ ತೊಗೊಂಡ್ವಿ. ಅದು ನೋಡಿದ್ವಿ. ಕರ್ಪೂರ ನಾನು ದೊಡ್ಡ ಡಬ್ಬ ತೊಗೋತಾ ಇದ್ದಿದ್ದು ಡಿ ಮಾರ್ಟಲ್ಲಿ. ಇದು ಸ್ವಲ್ಪ 350 ರೂಪಾಯಿನೂ ಹಾಕಿತ್ತು. ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಚಿಕ್ಕ ಡಬ್ಬ ತೊಗೊಂಡೆ. ಅದು 100 ರೂಪಾಯಿದು 95 ರೂಪಾಯಿನೋ ಹೇಳಿದ್ರು, 5 ರೂಪಾಯಿ ಆಫರ್ ಅಂತ. ಅದೇ ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು 100 ರೂಪಾಯಿದು ಚಿಕ್ಕ ಡಬ್ಬನೇ ತೊಗೊಂಡೆ. ಆಮೇಲೆ ಕಂಪ್ನಿದ ಮೇಲಿತ್ತು. ಆಮೇಲೆ ಕಂಫರ್ಟ್ ತೊಗೊಂಡೆ. ಲಿಕ್ವಿಡಲ್ಲಿ ಐತೆ, ಕಂಫರ್ಟ್ ಇರಲಿಲ್ಲ, ಸ್ವಲ್ಪ ಇತ್ತು. ಅದೊಂದು ಇರಲಿ ಅಂದ್ಬಿಟ್ಟು ಕಂಫರ್ಟ್ ಒಂದು ತೊಗೊಂಡೆ. ಅದರಲ್ಲೂ ಅದು ಕಂಫರ್ಟಲ್ಲೂ ಬೇರೆ ಬೇರೆ ಕಂಪ್ನಿದಿತ್ತು. ಒಂದು ತೊಗೊಂಡ್ರೆ ಒಂದು ಚಿಕ್ಕದು ಫ್ರೀ ಅಂತ ಹಾಕಿದ್ರು, ಅದನ್ನು ತೊಗೊಂಡೆ ನಾನು. ಇನ್ನೊಂದು ಅದೇ ರೇಟ್ ಇದೆ, ದೊಡ್ಡದು. ಒಂದಕ್ಕೇ ಕಂಫರ್ಟ್ಗೆ ಒಂದು ರೇಟ್ ಇರೋದು. ನಾವು 2 ತೊಗೊಂಡ್ರೆ ಅದೇ ರೇಟ್ ಸಿಗುತ್ತಲ್ಲ, 2 ಇರಲಿ ಅಂದ್ಬಿಟ್ಟು ನಾನು 2 ತೊಗೊಂಡೆ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ರೇಷನ್ ಅಕ್ಕಿ ಎಲ್ಲ ಇಟ್ಟಿದ್ರು. ಇಲ್ಲಿ ಸೋಯಾ ಜಂಕ್ಷನ್ ಒಂದು ಇರಲಿ, ಏನಾದರೂ ಮಾಡ್ತಾಯಿರ್ತೀವಲ್ಲ, ಅದೊಂದು ತೊಗೊಂಡೆ. ನಾವು ಅಕ್ಕಿ ಎಲ್ಲ ನೋಡಿದ್ವಿ, ಆದರೆ ಅಕ್ಕಿ ಎಲ್ಲ ನಾವು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ. ಅದೇ ಹಾಗೆ ಎಲ್ಲನೂ ನೋಡ್ಕೊಂಬಂದ್ವಿ.
ಆಮೇಲೆ ಒಂದು ಖರ್ಜೂರ ಒಂದು ತೊಗೊಂಡ್ರೆ ಒಂದು ಫ್ರೀ ಬರುತ್ತಲ್ಲ, ಹಸಿ ಖರ್ಜೂರ ಅದೊಂದು ತೊಗೊಂಡ್ವಿ. ಅದು ಬಿಟ್ಟು ಇನ್ನೊಂದು ನೋಡಿದ್ವಿ ದೊಡ್ಡದು, ಅದು ಕಾಸ್ಟ್ಲಿ 300-350 ರೂಪಾಯಿನಿತ್ತು. ಕಪ್ಪು ಖರ್ಜೂರ ಬರುತ್ತೆ ನೋಡಿ ಅದು. ಆಮೇಲೆ ಹಣ್ಣುಗಳೇನೆಲ್ಲ ಖಾಲಿ ಆಗಿತ್ತು, ಆದರೂ ಆ ರೇಟ್ಗಳು ನೋಡಿ ನನಗೇನು ತೊಗೋಬೇಕು ಅಂತ ಅನಿಸಿಲ್ಲ. ಬೇಡ ಅಂದ್ಬಿಟ್ಟು ಒಂದು ಜ್ಯೂಸ್ ಬಾಟಲ್ ತೊಗೊಂಡ್ಳು ನಮ್ಮ ಹುಡುಗಿ. ತರಕಾರಿ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು, ಅದೇ ಸ್ವಲ್ಪ ಇತ್ತು, ಹಾಗಾಗಿ ಏನು ತಗೊಳ್ಳಿಲ್ಲ. ಮಾಮೂಲಿ ಒಂದು ಮಿರಿಂಡನೋ ಫಾಂಟಾನೋ ತೊಗೊಂಡ್ಳು. ಮತ್ತು ಲಾಸ್ಟಲ್ಲಿ ಐಸ್ ಕ್ರೀಮ್ ಇಷ್ಟ ಆಯಿತು ಅವಳಿಗೆ, ಪ್ಯಾಕೇಜೇ ತೊಗೊಬಿಡೋಣ ಫ್ಯಾಮಿಲಿ ಪ್ಯಾಕು ಅಂದ್ಬಿಟ್ಟು ನೋಡ್ತಾ ಇದ್ವಿ ಎಷ್ಟು ಏನು ಎಷ್ಟು ರೇಟ್ ಬೀಳುತ್ತೆ ಅಂದ್ಕೊಂಡು. ಅದು 2 ಪ್ಯಾಕು ಮಾಡಿಟ್ಬಿಟ್ಟಿದ್ದಾರೆ. ಅದು 150-180 ಹಾಕಿದ್ದಾರೆ 2ರಿಂದ. ಆಮೇಲೆ ಬಂದು ಬಿಲ್ ಹಾಕ್ಸಿದ್ವಿ. ಬಿಲ್ ಹಾಕ್ಸಿದ್ಮೇಲೆ ಎಲ್ಲ 1,500 ಆಯಿತು. ಆಮೇಲೆ ನಮಗೆ ಆಫರ್ ಅಂತ ಸಿಕ್ಕಿದ್ದು 2,000 ಆಗೋದು. ಅವ್ರು ಆಫರ್ ಏನೋ ಬಿಟ್ಟಿಲ್ಲ ಅಂದಿದ್ರೆ 1,500ದಲ್ಲೇ ಮುಗೀತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.